ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಹೌದಾ ಇಲ್ಲ? ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ. ಮತ್ತು ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಐ ಸಿಂಪಲ್ ಆಸ್ ದಟ್. ಆದರೆ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಬಿ ಜೆ ಪಿಯವರು ಮೋದಿಯವರು ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ ಬಿ ಜೆ ಪಿಯವರು? ಅವ್ರಿಗೆ ಕೇಳಬೇಕು ನಾವು. ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಹೌದಾ ಇಲ್ಲ? ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ. ಮತ್ತು ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಐ ಸಿಂಪಲ್ ಆಸ್ ದಟ್. ಆದರೆ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಬಿ ಜೆ ಪಿಯವರು ಮೋದಿಯವರು ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ ಬಿ ಜೆ ಪಿಯವರು? ಅವ್ರಿಗೆ ಕೇಳಬೇಕು ನಾವು. ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಹೌದಾ ಇಲ್ಲ? ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ. ಮತ್ತು ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಐ ಸಿಂಪಲ್ ಆಸ್ ದಟ್. ಆದರೆ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಬಿ ಜೆ ಪಿಯವರು ಮೋದಿಯವರು ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ ಬಿ ಜೆ ಪಿಯವರು? ಅವ್ರಿಗೆ ಕೇಳಬೇಕು ನಾವು. ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಹೌದಾ ಇಲ್ಲ? ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ. ಮತ್ತು ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಐ ಸಿಂಪಲ್ ಆಸ್ ದಟ್. ಆದರೆ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ?
ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಬಿ ಜೆ ಪಿಯವರು ಮೋದಿಯವರು ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ ಬಿ ಜೆ ಪಿಯವರು? ಅವ್ರಿಗೆ ಕೇಳಬೇಕು ನಾವು. ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು, ಹೌದಾ ಇಲ್ಲ? ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ. ಮತ್ತು ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಆಸ್ ಸಿಂಪಲ್ ಆಸ್ ದಟ್. ಆದರೆ ಬಿ ಜೆ ಪಿಯವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಬಿ ಜೆ ಪಿಯವರು ಮೋದಿಯವರು ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ ಬಿ ಜೆ ಪಿಯವರು? ಅವ್ರಿಗೆ ಕೇಳಬೇಕು ನಾವು. ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು, ಹೌದಾ ಇಲ್ಲ? ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ. ಮತ್ತು ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಆಸ್ ಸಿಂಪಲ್ ಆಸ್ ದಟ್. ಆದರೆ ಬಿ ಜೆ ಪಿಯವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಬಿ ಜೆ ಪಿಯವರು ಮೋದಿಯವರು ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ ಬಿ ಜೆ ಪಿಯವರು? ಅವ್ರಿಗೆ ಕೇಳಬೇಕು ನಾವು. ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು, ಹೌದಾ ಇಲ್ಲ? ಈಗ ದಾಖಲೆಗಳು ಬಿಡುಗಡೆ ಮಾಡಿದ್ದೇವೆ. ಭಾಳ ಸ್ಪಷ್ಟವಾಗಿ ಜನವರಿ 18, 1952ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ, ನಾನು ಸೋತಿರೋದು ದಾಂಗೆ ಮತ್ತು ಸಾವರ್ಕರಿಂದ ಅಂತ. ಮತ್ತು ಅಷ್ಟು ಸಾಕಲ್ವಾ? ಕಾಂಗ್ರೆಸ್ ಹೇಳೋದು ಬಿಟ್ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಖುದ್ದಾಗಿ ಅವರೇ ಲಿಖಿತವಾಗಿ ಬರೀತಾರೆ ಅಂದರೆ ಇನ್ನೇನು ಸಾಕ್ಷಿ ಬೇಕ್ರಿ ಇವರಿಗೆ? ಸೊ ಅದರಿಂದ ಅವ್ರೇನು ಮಾತಲ್ಲಿ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ಅಷ್ಟೇ, ನನಗೇನು ಸಂಬಂಧ ಅದಕ್ಕೆ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿರ್ತಕ್ಕಂಥದ್ದು 14 ಎಕರೆ ಸರ್, ಕಂದಾಯ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆ ಅದೇನಿದ್ರು ನೋಡಿ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಆಸ್ ಸಿಂಪಲ್ ಆಸ್ ದಟ್. ಆದರೆ ಬಿ ಜೆ ಪಿಯವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಬಿ ಜೆ ಪಿಯವರು ಮೋದಿಯವರು ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಏನಂತಾರೆ ಬಿ ಜೆ ಪಿಯವರು? ಅವ್ರಿಗೆ ಕೇಳಬೇಕು ನಾವು.